ನಾನಿದು ಸುಮಾರು 45 ವರ್ಷದಿಂದ ಇಟ್ಕೊಂಡು ಬರ್ತಾ ಇದ್ದೀನಿ. ಮತ್ತು ನಮ್ಮ ಒಂದು ಸಂಪ್ರದಾಯನ ಮಿಸ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಡೆಸ್ಕೊಂಡು ಬರ್ತಾ ಇದ್ದೀನಿ. ನಾ ಚಿಕ್ಕವಳಿದ್ದಾಗಲಿಂದನೂ ಈ ಹಬ್ಬನ ತುಂಬ ಗ್ರ್ಯಾಂಡಾಗಿ ಆಚರಿಸ್ತಿದ್ದೀವಿ. ಅದ್ರ ಜೊತೆಗೆ ನಮ್ಮ ಮದುವೆ ಆದಮೇಲೆ ನಮ್ಮ ಮನೆಯವರು, ನಮ್ಮ ಮಕ್ಕಳು ಎಲ್ಲ ತುಂಬ ಎನ್ಕರೇಜ್ಮೆಂಟ್ ಕೊಟ್ಟು ಎಲ್ಲನೂ ಚೆನ್ನಾಗಿ ನಡ್ಸೋಕ್ಕೆ. ಮತ್ತು ಪ್ರತಿ ವರ್ಷವೂ ಒಂದೊಂದು ಕಾನ್ಸೆಪ್ಟಲ್ಲಿ ಬೊಂಬೆನ ಇಡೋಕ್ಕೆ ಶುರು ಮಾಡಿದ್ದೀನಿ. ಈ ಸತಿ ನಿಮಗೆ ಗೊತ್ತಿರೋ ಹಾಗೆ ನಮ್ಮದು ಕ್ರಿಕೆಟ್ ಆಯ್ತಲ್ಲ, ಈ ಸಲ ಕಪ್ ನಮ್ಮದೇ ಅನ್ನೋದೊಂದು, ಮತ್ತು ಉದೋ ಉದೋ ಎಲ್ಲವ ಒಂದು, ಆಮೇಲೆ ದುಷ್ಯಂತ ಶಕುಂತಲೆ ಒಂದು, ಆಮೇಲೆ ಕನಕ ಮಹಾಲಕ್ಷ್ಮಿ ಅದಕ್ಕೇನೇನು ಬೇಕೋ ಆ ದೇವಿದು, ಮತ್ತು ದಿನ ಖಡ್ಗಮಾಲ ಹೇಳೋದು ಅದೆಲ್ಲನೂ. ಆಮೇಲೆ ಅಲ್ಲಿಂದ ಬಂದು ಮಧುರೆಗೆ ಹೋಗಿದ್ವು. ಅಲ್ಲಿ ಮಧುರೆ ಮೀನಾಕ್ಷಿ ಮತ್ತು ಕಲ್ಯಾಣ, ಆಮೇಲೆ ರಾಮೇಶ್ವರ, ಮತ್ತು ದೇವಿಗೆ ಅಲಂಕಾರ ಮಾಡ್ತಾರೆ ನೋಡಿ ಅರ್ಧನಾರೀಶ್ವರ, ಅದು. ಅಲ್ಲಿಂದ ಬಂದು 21 ತೀರ್ಥಗಳು, ರಾಮೇಶ್ವರದಲ್ಲಿ 21 ತೀರ್ಥಗಳಲ್ಲಿ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು. ಶ್ರೀರಾಮಚಂದ್ರ ಯುದ್ಧಕ್ಕೆ ಹೋಗೋಕ್ಕೆ ಮುಂಚೆ ಈಶ್ವರನ ನೆನೆಸಿ ಪೂಜೆ ಮಾಡಿರೋಂಥ ಸ್ಥಳ ಅದು. ಅಲ್ಲಿಂದ ಬಂದು ಪಟ್ಟದ ಬೊಂಬೆ ಇಟ್ಟ ಮೇಲೆ ಕೇಳಲೇಬೇಡಿ. ಮತ್ತು ನಮ್ಮ ರಾಜರಾದ ಕೃಷ್ಣರಾಜ ಒಡೆಯರು, ಮತ್ತು ಜಯಚಾಮರಾಜೇಂದ್ರ ಒಡೆಯರು, ನರಸಿಂಹರಾಜ ಒಡೆಯರು, ಮತ್ತು ಈಗಿರೋ ಅಂಥ ಯದುವೀರ್ ಒಡೆಯರು ಅವ್ರದ್ದೆಲ್ಲನೂ ಪ್ರತಿ ವರ್ಷ ಇಟ್ಟೇ ಇಡ್ತೀವಿ. ಸೊ ಹಾಗಾಗಿ ದೇವಿ ಮತ್ತು ಹಸುವಿನಲ್ಲಿ ಎಲ್ಲ ಥರ ಗೋಮಾತೆ ಅಂತ ಕರಿತೀವಿ. ಅಲ್ಲಿಂದ ಬಂದು ದಶಾವತಾರ, ಮೇಲ್ಕೋಟೆ ಚಲವನಾರಾಯಣ, ಆಮೇಲೆ ಶ್ರೀರಾಮಚಂದ್ರ, ಹಾಗೆ ಬಂದು ಪಟ್ಟದ ಬೊಂಬೆ. ಇದು ನಮ್ಮ ತಾಯಿ ಕಾಲದಿಂದ ಬಂದಿದೆ. ಅದ್ರ ಜೊತೆಗೆ ನಾನು ಇನ್ನೊಂದಷ್ಟು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ನಮ್ಮಲ್ಲಿ ಮದುವೆ ಟೈಮಲ್ಲೇ ಪಟ್ಟದ ಬೊಂಬೆ ಕೊಡ್ತಾರೆ. ಅದು ಲಕ್ಷ್ಮೀ ಸ್ವರೂಪ ಅಂತ ಪ್ರತಿ ವರ್ಷವೂ ನಾವು ಅದನ್ನು ಪೂಜೆ ಮಾಡಬೇಕು. ಅದ್ರ ಜೊತೇಲಿ ಇನ್ನೊಂದು ವಿಶೇಷ ಏನು ಅಂದರೆ ಕಳಶ ಇಡಬೇಕು. ಕಳಶ ಇಟ್ಟು ಮತ್ತು ಚಿಕ್ಕ ಮಕ್ಕಳನ್ನೆಲ್ಲ ಕರೆದು ದುರ್ಗಾಷ್ಟಮಿ ದಿವಸ ಅವ್ರಗಳಿಗೆ ಕಾಲು ತೊಳೆದು ಪೂಜೆ ಮಾಡಿ ಅವ್ರಿಗೆ ಎಲ್ಲಡಿಕೆ ಎಲ್ಲ ಕೊಟ್ಟು 10 ದಿವಸನೂ ದುರ್ಗಾದೇವಿ ಇದನ್ನು ಪೂಜೆ ಮಾಡಿ ಪೀಸ್ಫುಲ್ಲಾಗಿರಲಿ, ಎಲ್ಲನೂ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಈ ನವರಾತ್ರಿನ ಆಚರಿಸ್ತೀವಿ. ಅದ್ರ ಜೊತೆಗೆ ಬುದ್ಧನ ಇಟ್ಟಿದ್ದೀವಿ. ಯಾವಾಗಲೂ ಬುದ್ಧ ನಮಗೆ ಇದು ಮನಸ್ಸು ಶಾಂತಿ ಕೊಡಲಿ ಅನ್ನೋ ಉದ್ದೇಶದಿಂದ ಅದು. ಆಮೇಲೆ ಕರ್ಗ, ಆಮೇಲೆ ನಮ್ಮ ಯೋಗ ಮಾಡೋದ್ರಿಂದ ಎಷ್ಟು ಅನುಕೂಲ ಆಗತ್ತೆ ಅಂತ, ಮತ್ತು ನೃತ್ಯ ಮಾಡೋದ್ರಿಂದ ಎಷ್ಟು ಅನುಕೂಲ ಅಂತ, ಈ ಥರ ವಿವಿಧವಾಗಿ ಎಲ್ಲ ಥರದ್ದು ಟೈಪು ಬೊಂಬೆಗಳನ್ನ ಕೂರಿಸಿದ್ದೀವಿ.